ನೀವು ಕರೆಕ್ಟಾಗಿ ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿ ಅಥವಾ ಬಿಸ್ನೆಸ್ನ ನೋಡಿದ್ರೆ ಎಲ್ಲರ ಹತ್ರ ಇರೋ ಒಂದು ಕಾಮನ್ ಥಿಂಗ್ ಅಂದರೆ ಅದು ಒನ್ ಥಿಂಗ್. ಆ ಒನ್ ಥಿಂಗ್ ಮೇಲೆ ಫೋಕಸ್ ಮಾಡಿ ಆ ವಿಷಯದಲ್ಲಿ ಅವರು ಎಕ್ಸ್ಪರ್ಟೇ ಆಗಿರ್ತಾರೆ. ಆ ಒನ್ ಥಿಂಗ್ ಯಾವುದು ಅಂದರೆ ಗೂಗಲ್ ಅವರ ಒನ್ ಥಿಂಗು ಸರ್ಚ್ ಇಂಜಿನ್, KFC ಅವರ ಒನ್ ಥಿಂಗು ಚಿಕನ್, ಹಾಗೆ ಸಚಿನ್ ಅವರ ಒನ್ ಥಿಂಗು ಕ್ರಿಕೆಟು, ಉಸೇನ್ ಬೋಲ್ಟ್ ಅವರ ಒನ್ ಥಿಂಗು ರನ್ನಿಂಗು. ಹೀಗೆ ಎಲ್ಲ ಸಕ್ಸಸ್ಫುಲ್ ವ್ಯಕ್ತಿಗೂ ಅವರದೇ ಆದ ಒನ್ ಥಿಂಗ್ ಇರುತ್ತೆ. ಆದರೆ ನಾವಾಗಲ್ಲ. ಎಕ್ಸಾಂಪಲ್ಗೆ ಸಿಂಗಿಂಗ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ತೀವಿ ಅಂದರೆ ಸಿಂಗಿಂಗ್ನ ಪ್ರಯತ್ನ ಮಾಡೋದು. ಸ್ವಲ್ಪ ದಿನ ಆದಮೇಲೆ ಕ್ರಿಕೆಟ್ನಲ್ಲಿ ಹೆಚ್ಚು ಸಕ್ಸಸ್ಫುಲ್ ಆಗ್ಬೋದು ಅಂದರೆ ಸಿಂಗಿಂಗ್ನ ಬಿಟ್ಟು ಕ್ರಿಕೆಟ್ನ ಟ್ರೈ ಮಾಡೋದು. ಆಮೇಲೆ ಫೋಟೋಗ್ರಫಿ ಅಂದರೆ ಅದು, ಡ್ಯಾನ್ಸು, ಡ್ರಾಯಿಂಗು, ಹೀಗೆ ಯಾವುದು ಅಟ್ರಾಕ್ಟಿವ್ ಆಗಿ ಕಾಣುತ್ತೋ ಎಲ್ಲ ಟ್ರೈ ಮಾಡ್ತಾ ಹೋಗ್ತೀವಿ. ಆದರೆ ಯಾವುದೇ ವಿಷಯದಲ್ಲೂ ನಾವು ಸಕ್ಸಸ್ಫುಲ್ ಆಗೋದೇ ಇಲ್ಲ. ಬದಲಾಗಿ ಎಲ್ಲ ವಿಷಯದಲ್ಲೂ ಟ್ರೈ ಮಾಡ್ತಾ ಸ್ಕಿಪ್ ಮಾಡ್ತಾ ಎಲ್ಲ ವಿಷಯದಲ್ಲೂ ನಾವು ಎಲ್ಲರ ಥರ ಆವ್ರೇಜು ಅಥವಾ ಅದಕ್ಕಿಂತ ಕಡಿಮೆ ರಿಸಲ್ಟ್ಸೇ ನಮಗೆ ಸಿಗುತ್ತಿರುತ್ತೆ. ಅದೇ ಸಕ್ಸಸ್ಫುಲ್ ವ್ಯಕ್ತಿ ಆಗಲ್ಲ. ಎಕ್ಸಾಂಪಲ್ಗೆ ವಿಜಯ್ ಪ್ರಕಾಶ್ ಅವರು, ಅವರ ಒನ್ ಥಿಂಗು ಸಿಂಗಿಂಗು. ಅದು ಬಿಟ್ಟು ಅವರು 100 ಮೀಟರ್ ರನ್ನಿಂಗ್ ರೇಸ್ನ ವಿನ್ ಮಾಡೋದು ಹೇಗೆ ಅಂತ ಟ್ರೈ ಮಾಡ್ತಿರಲ್ಲ. ಅವತ್ತು ಓಡ್ತಾಯಿದ್ರು ನಾನು ನೋಡಿದ್ದೀನಿ ಅಂದರೆ ಇರ್ಬೋದು, ಬಟ್ ಅವರ ಒನ್ ಥಿಂಗ್, ಅವರ ಒನ್ ಮೈನ್ ಥಿಂಗ್ ಅಂದರೆ ಅದು ಸಿಂಗಿಂಗೇ ಆಗಿರುತ್ತೆ. ಅದ್ರ ಜೊತೆ ಅವರು ಸಚಿನ್ ಥರ ಒಳ್ಳೆ ಕ್ರಿಕೆಟರು, ರೊನಾಲ್ಡೋ ಥರ ಒಳ್ಳೆ ಫುಟ್ಬಾಲ್ ಪ್ಲೇಯರು, ಅಲ್ಲಿ ಥರ ಒಳ್ಳೆ ಬಾಕ್ಸರು, ಈ ಥರ ಎಲ್ಲನೂ ಅವರೇ ಆಗಬೇಕು ಅಂದರೆ ಹೇಗಾಗುತ್ತೆ ಯೋಚನೆ ಮಾಡಿ. ಹಾಗಾದರೆ ನಿಮ್ಮ ಒನ್ ಥಿಂಗ್ ಯಾವುದು? ಯಾವುದೇ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗೋಕ್ಕಿರೋ ಒಂದೇ ಒಂದು ಮಾರ್ಗ ಅಂದರೆ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳೋದು, ಎಕ್ಸ್ಪೀರಿಯೆನ್ಸ್ನ ಪಡೆಯೋದು. ನೀವು ನಿಮ್ಮ ಒನ್ ಥಿಂಗ್ನ ಡಿಸೈಡ್ ಮಾಡಾದ್ಮೇಲೆ ದಿನಕ್ಕೆ 4 ಗಂಟೆ ಆ ವಿಷಯಕ್ಕೆ ಮೀಸಲಿಡಬೇಕು. ಅಂದರೆ ನಿಮಗೆ ಡ್ಯಾನ್ಸ್ ಇಷ್ಟ ಅಂದರೆ 4 ಅವರ್ಸು ಡ್ಯಾನ್ಸೇ ಆಡಬೇಕು ಅಂತ ಏನಲ್ಲ. ಡ್ಯಾನ್ಸ್ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋದು, ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡೋದು, ಅಥವಾ ಡ್ಯಾನ್ಸ್ ರಿಲೇಟೆಡ್ಡು ಯಾವ ವಿಷಯ ಮಾಡಿದ್ರೂ ಸಹ ಅದು ಕೌಂಟ್ ಆಗುತ್ತೆ. ಇದರಿಂದ ನೀವು ನಿಮ್ಮ ಒನ್ ಥಿಂಗ್ ಬಗ್ಗೆ ಹೆಚ್ಚು ತಿಳ್ಕೊಂಡು ಎಕ್ಸ್ಪರ್ಟ್ ಆಗ್ಬೋದು. ಮೂರನೇದು ಮಲ್ಟಿ ಟಾಸ್ಕಿಂಗು. ತುಂಬ ಜನ ಹೇಳ್ತಾರೆ ನಾನು ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂತ. ಆದರೆ ಮಲ್ಟಿ ಟಾಸ್ಕಿಂಗ್ ಅನ್ನೋದೇ ಒಂದು ಸುಳ್ಳು. ಮಲ್ಟಿ ಟಾಸ್ಕಿಂಗ್ ಅನ್ನೋ ಪದ ಬಂದಿದ್ದು ಕಂಪ್ಯೂಟರಿಂದ. ಆದರೆ ಅದು ಸಹ ಮಲ್ಟಿ ಟಾಸ್ಕಿಂಗ್ ಮಾಡಲ್ಲ. ಒಂದು ಪ್ರೋಗ್ರಾಮಿಂದ ಇನ್ನೊಂದು ಪ್ರೋಗ್ರಾಮ್ಗೆ ತುಂಬ ಫಾಸ್ಟಾಗಿ ಸ್ವಿಚ್ ಮಾಡೋದ್ರಿಂದ ನಮಗೆ ಅದು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ಅಷ್ಟೆ. ಇನ್ನು ನಮ್ಮ ಬ್ರೈನ್ ಅಂತೂ ಮಲ್ಟಿ ಟಾಸ್ಕಿಂಗ್ ಮಾಡೋದೇ ಇಲ್ಲ. ಸ್ಟಡಿ ಪ್ರಕಾರ ನಮ್ಮ ಬ್ರೈನು ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೊಂದು ಕೆಲಸನ ಬ್ಯಾಕ್ಗ್ರೌಂಡ್ನಲ್ಲಿ ಇಡುತ್ತೆ. ತುಂಬ ಜನ ಮಲ್ಟಿ ಟಾಸ್ಕಿಂಗ್ ಮಾಡೋದು ಅಂದರೆ ಬೈಕ್ ಓಡಿಸ್ತಾ ಮೊಬೈಲ್ನಲ್ಲಿ ಮಾತಾಡೋದು. ಅವಾಗ ನಮ್ಮ ಮೇಯ್ನ್ ಕಾನ್ಸಂಟ್ರೇಷನ್ನು ಫೋನಲ್ಲಿ ಮಾತಾಡೋದ್ರ ಮೇಲೆ ಇರುತ್ತೆ. ಗಾಡಿ ಓಡಿಸೋದು ಬ್ಯಾಕ್ಗ್ರೌಂಡಲ್ಲಿರುತ್ತೆ. ಅವಾಗ ಅಕಸ್ಮಾತಾಗಿ ಗಾಡಿಗೆ ಏನಾದರೂ ಅಡ್ಡ ಬಂದರೆ ಆ ಕ್ಷಣದಲ್ಲಿ ಫೋನ್ ಮೇಲಿರೋ ಗಮನ ಬಿಟ್ಟು ಗಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಕೆಲಸ ಏನಾದರೂ ಬೇಗ ಆಗಲಿಲ್ಲ ಅಂದರೆ ಅದಕ್ಕೆ ಹೇಳೋದು ಗಾಡಿ ಓಡಿಸ್ತಾ ಫೋನಲ್ಲಿ ಮಾತಾಡಬಾರ್ದು ಅಂತ. ಅದು ಅಲ್ಲದೆ ನಾವು ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಯಾವ ಕೆಲಸನೂ ಕರೆಕ್ಟಾಗಿ ಆಗಲ್ಲ, ಬದಲಾಗಿ ಜಾಸ್ತಿ ತಪ್ಪುಗಳೇ ಆಗ್ತಾ ಹೋಗ್ತದೆ. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಮಾಡಬೇಡಿ. ಒಂದು ಸಲಕ್ಕೆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಇಟ್ಟು ಆ ಒಂದು ಕೆಲಸನ ಕರೆಕ್ಟಾಗಿ ಮಾಡಿ. ನೆಕ್ಸ್ಟು ಡೆಡ್ಲೈನು. ನಾವು ಯಾವುದೇ ವರ್ಕ್ನ ಶುರು ಮಾಡಿದ್ರೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಅಥವಾ ಅದನ್ನು ಅರ್ಧ ಮಾಡಿಬಿಟ್ಬಿಡ್ತೀವಿ. ಇದಕ್ಕೆ ನಾವೊಂದು ಡೆಡ್ಲೈನ್ ಅಂತ ಇಟ್ಕೋಬೇಕು. ಏಕೆಂದರೆ ಲಾಸ್ಟ್ ಮಿನಿಟಲ್ಲಿ ಎಲ್ಲರೂ ಬೇಗ ವರ್ಕ್ನ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ಶುರುಲಾಗಲ್ಲ, ಇನ್ನೂ ಟೈಮ್ ಐತೆ ಬಿಡು ಅಂತ ಟೈಮ್ ಪಾಸ್ ಆಗೋಗಿರೋದೇ ಗೊತ್ತಾಗಲ್ಲ. ಅದೇ ಡೆಡ್ಲೈನ್ ಅಂತ ಇದ್ದರೆ ಆಗಾಗಲ್ಲ. ಎಕ್ಸಾಂಪಲ್ಗೆ ಒಂದು ಪ್ರಾಜೆಕ್ಟಿಗೆ ಒಂದು ಡೇಟ್ ಕೊಟ್ಟು ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಆ ಡೇಟ್ಗೆ ಎಲ್ಲರೂ ಸಬ್ಮಿಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಥವಾ ಎಕ್ಸಾಮ್ ಟೈಮು 9:30ಗೆ ಅಂತ ಇದ್ದರೆ ಎಲ್ಲರೂ ಆ ಟೈಮ್ಗೆ ಬರ್ತಾರೆ. ಇದೇ ಥರ ನೀವು ಮಾಡೋ ಕೆಲಸಕ್ಕೆ ನಿಮ್ಮದೇ ಆದ ಒಂದು ಡೆಡ್ಲೈನ್ ಅಂತ ಇದ್ದರೆ ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ದೇ ನಿಮ್ಮ ಡೆಡ್ಲೈನ್ ಒಳಗೆ ಕೆಲಸ ಮುಗಿಸೋದ್ರಿಂದ ಕೆಲಸ ಕರೆಕ್ಟಾಗಿ ಮುಗಿಯೋದಲ್ಲದೆ ಬೇಗ ಸಹ ಮುಗಿಯುತ್ತೆ. ಸೊ ಮೇಕ್ ಎ ಡೆಡ್ಲೈನ್. 5ನೇದು ಡಾಮಿನೋ ಎಫೆಕ್ಟ್. ನೀವು ಕೆಲವು ವಿಡಿಯೋದಲ್ಲಿ ನೋಡಿರ್ತೀರ, ಒಂದು ಚಿಕ್ಕ ಡಾಮಿನೋ ಅದರ ಅರ್ಧದಷ್ಟು ದೊಡ್ಡದಿರೋ ಡಾಮಿನೋನ ಬೀಳಿಸುತ್ತೆ. ಅಂದರೆ 2 ಇಂಚು ಡಾಮಿನೋ 4 ಇಂಚು ಡಾಮಿನೋನ ಬೀಳಿಸಿದ್ರೆ 4 ಇಂಚಿದು 8 ಇಂಚು ಡಾಮಿನೋನ ಬೀಳಿಸುತ್ತೆ. ಇದೇ ಥರ ಬೀಳಿಸ್ತಾ ಹೋದರೆ 23ನೇ ಡಾಮಿನೋ ಎಫಿಲ್ ಟವರ್ನಷ್ಟು ಉದ್ದ ಇದ್ದರೆ 31ನೇದು ಮೌಂಟ್ ಎವರೆಸ್ಟ್ನಷ್ಟು ಉದ್ದ ಇರುತ್ತೆ. ಹಾಗೆ 57ನೇದು ಭೂಮಿಯಿಂದ ಚಂದ್ರನ ತನಕ ಇರೋ ಡಿಸ್ಟೆನ್ಸ್ನ ಕವರ್ ಮಾಡುವಷ್ಟು ದೊಡ್ಡದಿರುತ್ತೆ. ಇದರ ಅರ್ಥ ನೀವು ಚಿಕ್ಕ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಆ ಚಿಕ್ಕ ಗೋಲು ಡಾಮಿನೋ ಎಫೆಕ್ಟ್ನ ಕ್ರಿಯೇಟ್ ಮಾಡಿ ನಿಮ್ಮ ದೊಡ್ಡ ಗೋಲನ್ನು ಈಸಿಯಾಗಿ ಕಂಪ್ಲೀಟ್ ಮಾಡೋ ಥರ. ಇದರರ್ಥ ನಾವು ದೊಡ್ಡ ಗೋಲ್ನ ಇಟ್ಕೋಬಾರ್ದು ಅಂತ ಅಲ್ಲ, ಬದಲಾಗಿ ಆ ಗೋಲ್ನ ಅಚೀವ್ ಮಾಡೋಕ್ಕೆ ಸಣ್ಣ ಗೋಲಾಗಿ ಡಿವೈಡ್ ಮಾಡ್ಕೋಬೇಕು ಅಂತ.
ಎಕ್ಸಾಂಪಲ್ಗೆ ನಿಮ್ಮ ಗೋಲ್ ಏನಾದರೂ 1 ಇಯರ್ಗಾಗಿದ್ದರೆ ನೀವು 6 ಮಂತಿಗೆ ಏನು ಮಾಡ್ತೀರಾ ಆ 1 ಇಯರ್ ಗೋಲ್ನ ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗೋ ಥರ. ಹಾಗೆ ಮಂತ್ ಗೋಲು, ವೀಕ್ ಗೋಲು, ಡೇ ಗೋಲು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನೋವು ಗೋಲು. ಅಂದರೆ ಈಗ ಕಂಪ್ಲೀಟ್ ಮಾಡುವಂತಹ ಚಿಕ್ಕ ಗೋಲು ನಿಮ್ಮ ವೀಕ್ ಗೋಲು, ಮಂತ್ ಗೋಲು, ಇಯರ್ ಗೋಲು ಎಲ್ಲನೂ ಈಸಿಯಾಗಿ ಡಾಮಿನೋ ಎಫೆಕ್ಟ್ ಥರ ಕಂಪ್ಲೀಟ್ ಮಾಡೋಕ್ಕೆ ಸಪೋರ್ಟಿವ್ ಆಗಿರುತ್ತೆ ಅಂತ. ದೊಡ್ಡ ಗೋಲನ್ನು ಒಂದೇ ಸಲ ಅಚೀವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಚಿಕ್ಕ ಗೋಲಾಗಿ ಮುಗಿಸಿದ್ರೆ ಅದು ಡಾಮಿನೋ ಎಫೆಕ್ಟ್ ಥರ ನಿಮ್ಮ ಎಲ್ಲ ಗೋಲ್ನ ಒಂದೊಂದಾಗಿ ಕಂಪ್ಲೀಟ್ ಮಾಡುತ್ತಾ ಹೋಗುತ್ತೆ. ಸೊ ವರ್ಕ್ ಆನ್ ನೌ ಗೋಲ್. 6ನೇದು ವಿಲ್ ಪವರು. ನಮ್ಮ ಪ್ಲ್ಯಾನಿಂಗಿಗೆ ಒಂದು ಎಕ್ಸಾಂಪಲ್ ಹೇಗಿರುತ್ತೆ ಅಂದರೆ, ಇವತ್ತು ಬೆಳಿಗ್ಗೆ ಬೇಗನೆ ಎದ್ದೇಳೋದು, 1 ಅವರ್ ಮೆಡಿಟೇಷನ್ ಮಾಡಿ, ಆಮೇಲೆ 2 ಅವರ್ಸ್ ಜಿಮ್ಗೆ ಹೋಗಿ ಅದಾದಮೇಲೆ ಕೆಲಸಕ್ಕೆ ಹೋಗೋದು, ಸಂಜೆ ಬಂದಾದಮೇಲೆ ಸ್ವಲ್ಪ ಹೊತ್ತು ವಾಕಿಂಗು, ಆಮೇಲೆ ಬುಕ್ ಓದೋದು. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗಿರುತ್ತೆ. ಆದರೂ ನನ್ನ ಬಿಸ್ನೆಸ್ ಐಡಿಯಾ ಮೇಲೆ ವರ್ಕ್ ಮಾಡ್ತೀನಿ ಅನ್ನೋದು. ಆದರೆ ನಿಜವಾಗ್ಲೂ ಇಷ್ಟೆಲ್ಲ ಮಾಡೋದೇ ಇಲ್ಲ. ಕಾರಣ ನಮ್ಮ ವಿಲ್ ಪವರು. ನಮ್ಮ ವಿಲ್ ಪವರು ಒಂಥರ ಬ್ಯಾಟ್ರಿ ಇದ್ದಾಗೆ. ಬೆಳಿಗ್ಗೆ ಇದ್ದ ಎನರ್ಜಿ ಸಂಜೆ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ನಮ್ಮ ಇಂಪಾರ್ಟೆಂಟ್ ಕೆಲಸನ ನಮ್ಮ ವಿಲ್ ಪವರ್ ಜಾಸ್ತಿ ಇರಬೇಕಾರೆ ಅಂದರೆ ಬೆಳಿಗ್ಗೆ ಮುಗಿಸ್ತಾ ಹೋಗಬೇಕು. ಅದು ಎಕ್ಸಸೈಸ್ ಆಗಿರ್ಬೋದು, ಅಥವಾ ಸ್ಟಡೀಸು, ಪ್ರಾಜೆಕ್ಟ್ ವರ್ಕು, ಎಕ್ಸೆಟ್ರಾ. ನಿಮ್ಮ ಪ್ಲ್ಯಾನಿಂಗ್ ಹೇಗೆ ಮಾಡ್ಬೋದು ಅಂದರೆ 80-20 ಪ್ರಿನ್ಸಿಪಲ್ ಪ್ರಕಾರ. ಅಂದರೆ 80% ರಿಸಲ್ಟ್ಸು ನಾವು ಮಾಡೋ 20% ವರ್ಕಿಂದ ಬರುತ್ತೆ ಅಂತ. ಎಕ್ಸಾಂಪಲ್ಗೆ 80% ಬಿಸ್ನೆಸ್ ಪ್ರಾಫಿಟ್ಟು 20% ಕಸ್ಟಮರ್ಸಿಂದ ಬರುತ್ತೆ. ಹಾಗೆ 20% ಫ್ರೆಂಡ್ಸಿಂದನೇ ನಮ್ಮ 80% ಹ್ಯಾಪಿನೆಸ್ ಸಿಗೋದು. ಸೊ ನಿಮ್ಮ 20% ಕೆಲಸನ ನೀವು ಪ್ರಯಾರಿಟಿ ಕೊಡಬೇಕು. ಯಾವುದು 80% ರಿಸಲ್ಟ್ ಕೊಡುತ್ತೋ ಅದನ್ನು. ಹೇಗಂದರೆ, ಮೊದಲು ನಿಮ್ಮ ಎಲ್ಲ ಕೆಲಸನೂ ಒಂದು ಲಿಸ್ಟ್ ಮಾಡ್ಕೋಬೇಕು. ಆ ಲಿಸ್ಟಲ್ಲಿ ಇಂಪಾರ್ಟೆಂಟ್ ಕೆಲಸನ ನಿಮ್ಮ ಪ್ರಯಾರಿಟಿ ಮೇಲೆ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಅಥವಾ 80% ರಿಸಲ್ಟ್ಸು ಯಾವುದು ಕೊಡುತ್ತೋ ಅದನ್ನು ಮೊದಲು ಮುಗಿಸಿ, ಅದಾದಮೇಲೆ ಸೆಕೆಂಡ್ ಪ್ರಯಾರಿಟಿ, ಆಮೇಲೆ ಥರ್ಡ್ ಪ್ರಯಾರಿಟಿ, ಹೀಗೆ ಇಂಪಾರ್ಟೆಂಟ್ ಕೆಲಸನ ಮೊದಲು ಪ್ರಯಾರಿಟಿ ಕೊಟ್ಟು ಮುಗಿಸ್ತಾ ಹೋಗಬೇಕು. ಇದರಿಂದ ಕಡಿಮೆ ಎಫರ್ಟಲ್ಲೇ ಹೆಚ್ಚು ರಿಸಲ್ಟ್ ಸಿಗುತ್ತೆ. ಇದ್ರ ಬಗ್ಗೆ 80-20 ಪ್ರಿನ್ಸಿಪಲ್ ಅಂತ ಬುಕ್ಕೇ ಇದೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಆಮೇಲೆ ನಿಮ್ಮ ಪ್ಲ್ಯಾನಿಂಗಲ್ಲಿ ಏನಾದರೂ ಇಂಪಾರ್ಟೆಂಟ್ ಕೆಲಸ ಟಫ್ ಅನ್ಸಿದ್ರು ಸಹ ಅದನ್ನು ಬೆಳಿಗ್ಗೆನೇ ಮುಗಿಸ್ಬೇಕು, ನಮ್ಮ ವಿಲ್ ಪವರ್ ಜಾಸ್ತಿ ಇದ್ದಾಗಲೇ. ಇದರಿಂದ ದಿನಪೂರ್ತಿ ಆ ಕೆಲಸದ ಮೇಲೆ ಟೆನ್ಷನ್ ಇಲ್ಲದೇ ಆರಾಮಾಗಿರ್ಬೋದು. ಹಾಗೆ ಬೇರೆ ಕೆಲಸನೂ ಚೆನ್ನಾಗಿ ಮಾಡ್ಬೋದು. ನಾನು ಈ ಐಡಿಯಾಸ್ನ ದ ಒನ್ ಥಿಂಗ್ ಅನ್ನೋ ಬುಕ್ಕಿಂದ ಹೇಳಿದ್ದೀನಿ. ಇದರ ಆಥರು ಗ್ಯಾರಿ ಕೆಲ್ಲರು. ಇವರು ಕೆಲ್ಲರ್ ವಿಲಿಯಮ್ಸ್ ಕಂಪ್ನಿಯ ಕೋ-ಫೌಂಡರು. ಈ ಕಂಪ್ನಿ ವರ್ಲ್ಡ್ನ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಕಂಪ್ನಿಲಿ ಒಂದು. ಈ ಬುಕ್ನ ಪರ್ಚೇಸ್ ಮಾಡೋಕ್ಕೆ ಲಿಂಕ್ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಮೆಂಟು ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಕೀಪ್ ಲರ್ನಿಂಗ್.